Hello everyone, I am dietitian Ramya. Welcome to my YouTube channel. ಇವತ್ತಿನ ವಿಡಿಯೋದಲ್ಲಿ ಡಯಾಬಿಟಿಸ್ ಅಂದರೆ ಏನು, ಅದರ ಲಕ್ಷಣಗಳು ಹಾಗೆ ಯಾವ ಥರ ಡಯಟ್ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಡಯಾಬಿಟಿಸ್ ಇದನ್ನು ಮಧುಮೇಹ, ಸಕ್ಕರೆ ಕಾಯಿಲೆ, ಶುಗರ್ ಅಂತ ತುಂಬ ಹೆಸರಲ್ಲಿ ಕರೀತಾರೆ. ರಕ್ತದಲ್ಲಿ ಗ್ಲೂಕೋಸ್ ಅಥವಾ ಸಕ್ಕರೆ ಅಂಶ ಹೆಚ್ಚಾಗೋದನ್ನು ಡಯಾಬಿಟಿಸ್ ಅಂತ ಕರೀತಾರೆ. ಡಯಾಬಿಟಿಸ್ನ ಲಕ್ಷಣಗಳೇನೆಂದರೆ ಫ್ರೀಕ್ವೆಂಟ್ ಯೂರಿನೇಷನ್ ಅಂದರೆ ಪದೇ ಪದೇ ಯೂರಿನ್ ಪಾಸ್ ಮಾಡುವುದು, ಫ್ರೀಕ್ವೆಂಟ್ ಥರ್ಸ್ಟಿ ಅಂದರೆ ಬಾಯಾರಿಕೆ, ಫ್ರೀಕ್ವೆಂಟಾಗಿ ಯೂರಿನ್ ಪಾಸ್ ಆಗಿ ಬಾಡಿ ಡಿಹೈಡ್ರೇಟ್ ಆದಾಗ ಡ್ರೈ ಮೌತ್, ಹಾಗೆಯೇ ತುಂಬ ಬಾಯಾರಿಕೆ ಲಕ್ಷಣ ಕಾಣಿಸುತ್ತದೆ. ಫ್ರೀಕ್ವೆಂಟ್ ಹಂಗ್ರಿ ಅಂದರೆ ತುಂಬ ಹಸಿವಾಗುವುದು, ಸುಸ್ತು ಅಥವಾ ಆಯಾಸ, ಕಣ್ಣು ಮಂಜಾಗುವುದು, ತೂಕದಲ್ಲಿ ಏರುಪೇರುಗಳಾಗುವುದು, ಈ ತರಹದ ಲಕ್ಷಣಗಳನ್ನು ನೀವು ನೋಡ್ಬೋದು. ಹಾಗಾದರೆ ಇದಕ್ಕೆ ಯಾವ ಥರ ಡಯಟ್ ಮಾಡಬೇಕು, ಯಾವ ಫುಡ್ಗಳನ್ನು ತಿನ್ಬೋದು, ಯಾವ ಫುಡ್ಗಳನ್ನು ಮಿತವಾಗಿ ತಿನ್ನಬೇಕು, ಹಾಗೆಯೇ ಯಾವ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು ಅಂತ ನೋಡೋಣ. ಧಾನ್ಯಗಳಲ್ಲಿ ರಾಗಿ, ಗೋಧಿ, ಓಟ್ಸ್, ಬಾರ್ಲಿ, ರವೆ ಈ ಐಟಮ್ಸ್ಗಳನ್ನು ತಿನ್ಬೋದು. ಕೆಲವರಿಗೆ ಡೌಟ್ ಇರುತ್ತೆ ರೈಸ್ ತಿನ್ಬೋದಾ ಅಥವಾ ಅವಾಯ್ಡ್ ಮಾಡಬೇಕಾ ಅಂತ. ರೈಸ್ನ ಬದಲು ಚಪಾತಿ ತಿಂದರೆ ಶುಗರ್ ಜಾಸ್ತಿ ಆಗಲ್ಲ ಅಂತ ಹೇಳ್ತಾರೆ. ಇದರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ರೈಸ್ ಹಾಗೆ ಗೋಧಿಯಲ್ಲಿ ಇರುವ ಪೋಷಕಾಂಶಗಳು ಸೇಮ್, ಎರಡರಲ್ಲೂ ಕ್ಯಾಲರೀಸ್, ಕಾರ್ಬೋಹೈಡ್ರೇಟ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಆದರೆ ಗೋಧಿಯಲ್ಲಿ ಫೈಬರ್ ಅಂದರೆ ನಾರಿನಾಂಶ ಹೆಚ್ಚು ಇರೋದ್ರಿಂದ ಸ್ವಲ್ಪ ತಿಂದಾಗಲೇ ಬೇಗ ಹೊಟ್ಟೆ ತುಂಬುತ್ತೆ. ಅದೇ ನೀವು ರೈಸ್ ತಿಂದರೆ ಇದರಲ್ಲಿ ನಾರಿನಾಂಶ ಕಡಿಮೆ ಇರೋದ್ರಿಂದ ಬೇಗ ಹೊಟ್ಟೆ ತುಂಬಲ್ಲ. ಇದರಿಂದ ನೀವು ಜಾಸ್ತಿ ರೈಸ್ ತಿಂತೀರಾ, ಸೊ ದೇಹದಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಆಗುತ್ತೆ. ಸೊಪ್ಪು ತರಕಾರಿಗಳು. ಸೊಪ್ಪು ತರಕಾರಿಗಳಿಗೆ ಯಾವ ರಿಸ್ಟ್ರಿಕ್ಷನ್ಸ್ ಕೂಡ ಇರೋದಿಲ್ಲ. ಸೊಪ್ಪು ತರಕಾರಿ ಜಾಸ್ತಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಸಿಗುತ್ತದೆ. ದಿನದ 3 ಮೀಲ್ಸ್ಗಳಲ್ಲಿ ಹೆಚ್ಚು ಸೊಪ್ಪು ತರಕಾರಿಗಳನ್ನು ಬಳಸೋದು ತುಂಬಾ ಒಳ್ಳೆಯದು. ಇದರಲ್ಲಿ ಸಿಗುವ ವೈಟಮಿನ್ಸ್, ಮಿನರಲ್ಸ್, ಫೈಬರ್ ದೇಹದ ಎಲ್ಲ ಫಂಕ್ಷನ್ಗಳಿಗೂ ಹೆಲ್ಪ್ ಮಾಡುತ್ತೆ. ಕಾಳುಗಳು. ಕಾಳುಗಳನ್ನು ಮೊಳಕೆ ಬರಿಸಿ ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು. ಸಂಜೆ ಟೀ ಟೈಮಲ್ಲಿ ಕಾಫಿ ಅಥವಾ ಟೀ ಜೊತೆ ಸ್ನ್ಯಾಕ್ಸ್ ತಿನ್ನೋ ಬದಲು ಮೊಳಕೆ ಬಂದ ಕಾಳುಗಳನ್ನು ತಿನ್ನೋದು ತುಂಬಾ ಒಳ್ಳೆಯದು. ಕಾಳುಗಳಲ್ಲಿ ಫೈಬರ್, ವೈಟಮಿನ್ಸ್, ಮಿನರಲ್ಸ್ ಹಾಗೆಯೇ ಪ್ರೋಟೀನ್ ಹೆಚ್ಚು ಇರೋದ್ರಿಂದ ಡೈಜೆಷನ್ಗೆ, ಹಾರ್ಟ್ ಹೆಲ್ತ್ಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗಳಿಗೆ ತುಂಬಾ ಒಳ್ಳೆಯದು. ಹಣ್ಣುಗಳು. ಹಣ್ಣುಗಳಲ್ಲಿಯೂ ಸಹ ಸಕ್ಕರೆಯ ಅಂಶ ಜಾಸ್ತಿ ಇರುತ್ತದೆ. ಹಾಗಾದರೆ ಯಾವ ಫ್ರೂಟ್ಸ್ಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ಬಾಳೆಹಣ್ಣು, ಮಾವಿನ ಹಣ್ಣು, ಸಪೋಟ, ದ್ರಾಕ್ಷಿ, ಹಲಸಿನ ಹಣ್ಣು, ಸೀತಾಫಲ ಈ ಫ್ರೂಟ್ಸ್ಗಳಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಇರುತ್ತದೆ. ಹಾಗಾದರೆ ಯಾವ ಫ್ರೂಟ್ಸ್ಗಳನ್ನು ತಿನ್ಬೋದು ಅಂದರೆ ಕಿತ್ತಳೆ, ಮೂಸಂಬಿ, ಸೇಬು, ಪಪ್ಪಾಯ ಅಥವಾ ಕಲ್ಲಂಗಡಿ ಆದರೆ 1 ಸ್ಲೈಸ್. ನಾನ್ ವೆಜ್ ವಿಷಯಕ್ಕೆ ಬಂದರೆ ಒಂದು ವಾರದಲ್ಲಿ 2 ಸಲ ತಿನ್ಬೋದು, ಆದರೆ ಅದು ಸಾಂಬಾರ್ ರೂಪದಲ್ಲಿ ತಿನ್ಬೋದು. ಎಣ್ಣೆಯಲ್ಲಿ ಕರಿದ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು. ಯಾಕೆ ಅಂದರೆ ಎಣ್ಣೆಯಲ್ಲಿ ಕರಿದ ಆಹಾರಗಳನ್ನು ತಿನ್ನೋದು ಹಾರ್ಟ್ ಹೆಲ್ತ್ಗೆ ಒಳ್ಳೆಯದಲ್ಲ. ಬೊಜ್ಜು ಬರುವ ಸಾಧ್ಯತೆ ಇದ್ದು ತೂಕ ಹೆಚ್ಚಾಗುತ್ತದೆ. ಹಾಗೆಯೇ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ಗೆ ಇದು ಸಹಾಯ ಮಾಡೋದಿಲ್ಲ. ಮಿತವಾಗಿ ಸೇವಿಸುವ ಆಹಾರಗಳನ್ನು ನೋಡೋದಾದರೆ ಮಣ್ಣಿನ ಅಡಿ ಬೆಳೆದ ತರಕಾರಿಗಳು ಅಂದರೆ ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ, ಕ್ಯಾರೆಟ್, ಬೀಟ್ರೂಟ್, ಮೂಲಂಗಿ, ಗೆಣಸು ಇವುಗಳಲ್ಲಿ ಕಾರ್ಬೋಹೈಡ್ರೇಟ್ ಅಂದರೆ ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ ದೇಹದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತದೆ. ಹಪ್ಪಳ, ಉಪ್ಪಿನಕಾಯಿ ಈ ಫುಡ್ಗಳನ್ನು ಒಂದು ವಾರದಲ್ಲಿ ಒಮ್ಮೆ ಅಥವಾ 2 ಬಾರಿ ತಿನ್ಬೋದು.
ತಿನ್ನಬಾರದಂತಹ ಆಹಾರಗಳನ್ನು ನೋಡೋದಾದರೆ ಸಕ್ಕರೆ, ಜೇನುತುಪ್ಪ, ಬೆಲ್ಲ, ಕಬ್ಬಿನ ಹಾಲು, ಎಲ್ಲ ತರಹದ ಫ್ರೂಟ್ ಜ್ಯೂಸಸ್ಗಳು, ಖರ್ಜೂರ, ಐಸ್ ಕ್ರೀಮ್, ಚಾಕೊಲೇಟ್, ಕೇಕ್, ಸ್ವೀಟ್ಸ್ ಇವುಗಳನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಸರಿಯಾದ ಟೈಮ್ಗೆ ಊಟ ತಿಂಡಿ ಮಾಡಬೇಕು. 7ರಿಂದ 8 ಗಂಟೆ ನಿದ್ದೆ ಮಾಡಬೇಕು. ಸ್ಟ್ರೆಸ್, ಒತ್ತಡಗಳನ್ನು ಮಾಡಬಾರ್ದು. ಯಾವಾಗಲೂ ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು. ಇವಾಗಿನಿಂದಲೇ ಆರೋಗ್ಯಕರ ಜೀವನ ಶೈಲಿಯನ್ನು ಫಾಲೋ ಮಾಡೋದ್ರಿಂದ ಮುಂದೆ ಬರುವ ಕಾಯಿಲೆಗಳನ್ನು ತಪ್ಪಿಸಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋಗಳಿಗೆ ಕಮೆಂಟ್ಸ್ ಮಾಡಿ.